ಇದು R, ಇದು Y, ಇದು B. ಇವಾಗ ಫಸ್ಟ್ ಹಾಕೋದು R ಹಾಕಿದ ಮೇಲೆ ಇದು Y ಹಾಕಬೇಕು. Y ಹಾಕಿದ ಮೇಲೆ ಇದು B ಹಾಕಬೇಕು. ಇವಾಗ ಫಸ್ಟು R ಹಾಕ್ತೀನಿ. ಓಕೆ, ಥ್ಯಾಂಕ್ಸ್. ಇದೇ ಥರ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಈ ಮೋಟ್ರು ಕನೆಕ್ಷನ್ ಈ ನಾವು ಟನ್ಸು ಹೊರಗಡೆ ಬಿಡ್ತೀವಲ್ಲ, ಅದನ್ನು ಯಾವ ಸೈಡ್ ಬಿಡಬೇಕಪ್ಪ ಅಂತಂದರೆ, ಯಾವುದು ಈ ಸೈಡ್ ಯಾವುದು ಉದ್ದ ಇರುತ್ತೆ ಆ ಸೈಡಲ್ಲಿ ಮೋಟ್ರನ್ನ ಕನೆಕ್ಷನ್ ಲೀಡ್ನ ಹೊರಗಡೆ ಮಾಡ್ಕೋಬೇಕು. ಇವಾಗ ಡೈರೆಕ್ಷನ್ ಅಂತೀವಿ ಅದಕ್ಕೆ, ಆ ಡೈರೆಕ್ಷನ್ನು ಸ್ವಲ್ಪ ಉಲ್ಟಾ ಆಗಿದೆ, ಹಾಗಾಗಿ ನಾನು ಇದನ್ನು ಡೈರೆಕ್ಷನ್ನ ಸೀದಾ ಮಾಡ್ಕೊತೀನಿ. ಇವಾಗ ಕರೆಕ್ಟ್ ಡೈರೆಕ್ಷನ್ನಲ್ಲಿ ಬಂತು. ಆ ಕಡೆ ಉದ್ದ ಇದೆ, ಈ ಕಡೆ ಚಿಕ್ಕದಿದೆ. ಉದ್ದ ಇರೋ ಕಡೆಯಿಂದ ನಾವು ಉದ್ದ ಇರೋ ಕಡೆನೇ ನಾವು ಈ ಥರ ಟನ್ಸು ಲೀಡ್ನ ಹೊರಗಡೆ ಬಿಟ್ಟರೆ ಕನೆಕ್ಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ಡೈರೆಕ್ಷನ್ ಏನಾದರೂ ಚೇಂಜ್ ಮಾಡಿದರೆ ಏನಾಗುತ್ತೆ, ಫೇರ್ ಪಾರ್ಟ್ಸ್ ಇದ್ದರು ಹೌಸಿಂಗು ರಿಂಗು ಯಾವುದೂ ಕೊಡಲ್ಲ. ಹಾಗಾಗಿ ಡೈರೆಕ್ಷನ್ನ ಯಾವ ಡೈರೆಕ್ಷನ್ನಲ್ಲಿ ಇರುತ್ತೆ ಅದೇ ಡೈರೆಕ್ಷನ್ನಲ್ಲಿ ಮೋಟ್ರನ್ನ ರಿವೈಂಡಿಂಗ್ ಮಾಡಬೇಕು. ಓಕೆ, ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಓಕೆ, ಥ್ಯಾಂಕ್ಸ್.